ನಮಸ್ಕಾರ ರೀ ದೊಡ್ಡ ಮಂದಿಗೆ ನೋಡ್ರಿ ನೋಡ್ರಿ ರೆಸ್ಯೂಮ್ ಹಿಡ್ಕೊಂಡು ನಾಯಿಗತ್ತಿ ಅಲ್ಲಿ ಹತ್ತಿದ್ದೇವೆ ಇಲ್ಲಿ ನಾವು ಬಿದ್ದೇವೆ ನಮ್ಮ ದೋಸ್ತ ಬದನ ರಾಯಚೂರ್ದವ ಹೆಂಗಿದ್ರ ಬೈ ಕಂಪ್ನಿ ಬಗ್ಗೆ ಇಲ್ಲಿ ಬಂದು ತಲೆ ಕೆಟ್ಟಾಗ್ಬಿಟ್ಟದ ಬೆಳಗ್ಗೆಯಿಂದ 9 ಗಂಟೆಗೆ ಬಂದೀವಿ ಇವಾಗ ವಾಪಸ್ ಬಂದಿ ಅಂದ್ರೂ ಇಂಟ್ರಿ ತಗೊಂಡಿಲ್ಲ ಬೋಳಿ ಮುಖ ಬಗ್ಗೆ ಹೇಳಿಲ್ಲ ಆ ಹುಡುಗರು ಬಿಟ್ಟು ಬರ್ತಿರ್ತಾವಲ್ಲ ಊರ್ ಬಿಟ್ಟು ಅವ್ರ ಬೈ ಹುಡುಗಿಯರ್ ಬಾರಿ ಇದಾರ ಇದ್ರಾಗ ಜಾಯ್ನ್ ಆಗಿನ ನಾನು 15,000 ರೂಪಾಯಿ ಕೊಟ್ರು ಜಾಯ್ನ್ ಆಗಿರಿ ತಾಯಿ ಊಟ ಮಾಡಲ್ಲಡ ಎಷ್ಟು ನೋವು ತಿಂತಾ ಇದ್ದೀರಿ ಅಣ್ಣ ಊರಿಂದ ಬರೋರಿಗೆ ಹೇಳೋ ಏನ್ರಿ ಊರಿಂದ ಇಲ್ಲಿಗೆ ಬರಬೇಡ್ರಿ ನಿಜಾಗ್ಲೂ ಹೇಳ್ತಾ ಇದ್ದೀನಿ ಬೆಂಗಳೂರಿಗೆ ಮಾತ್ರ ಬರಕ್ಕೆ ಹೋಗ್ಬೇಡ್ರಿ ಸುಳ್ಳು ಮಕ್ಕಳು ಆಗ್ಬಿಡ್ತೀರಿ ನೀವು ತೆರಿಗೆ ಕೆಟ್ಟಿಲ್ಲ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ನೋಡ್ರಿ ಇಲ್ಲಿ ಸಾವಿರಾರು ಕಂಪ್ನಿ ಹೋಗ್ತಾರೆ ಸುಳ್ಳು ಮಕ್ಕಳು ಕೆಲಸ ಕೊಟ್ರೆ ಎಕ್ಸ್ಪೀರಿಯನ್ಸ್ ಗೊತ್ತಾಗೋದಲ್ಲ ಕೆಲಸ ಕೊಡಲ್ಲ ಇವರು ಏನು ಶಂಟ ಎಕ್ಸ್ಪೀರಿಯನ್ಸ್ ಎಲ್ಲ ಮಕ್ಕಳು ಎಲ್ಲ ಬೋಳಿ ಮಕ್ಕಳಾಗ್ಬಿಟ್ಟಾರಪ್ಪ ನೋಡ್ರಿ ಈಗ ನಡೆದ ಜೀವನ ಹಿಂಗೆ ಇಲ್ಲಿ ನಡ್ಕೊಂಡು ಹೊಂಟೀವಿ ನಾವು 3 ಕಿಲೋಮೀಟರ್ ನಡ್ಕೊತ ಹೊಂಟಿದೆವು ನಿಮ್ದು ಬಾಜುನೇ ಐತೆ ಬೈ ರೆಡಿ ಆ ಕಡೆ ಸಮಾಜ ಮಾಡ್ಲತ್ತದ ಈ ಕಡೆ ರ್ಯಾಪಿಡೋದವ್ರು ಮಾಡ್ಲತ್ತಾರ ನಾನು ತುಲ್ಲು 90 ರೂಪಾಯಿ ತಗೊಂಡಾರ ಅಲ್ಲಿ 3 ಕಿಲೋಮೀಟರ್ ಇಲ್ಲಿಂದ ಇಲ್ಲಿಗೆ 3 ಕಿಲೋಮೀಟ್ರಕ್ಕೆ 80 ರೂಪಾಯಿ ತಗೋತಾರ ಅವರು ಮಾಡ್ಲತ್ತಾರ ಈ ಕಡೆಯವ್ರು ಮಾಡ್ಲತ್ತಾರ ಅವ್ರು ಈ ಆತನ ಕಂಪ್ನಿಯವ್ರು ಕುಣ್ಸೋಣ್ಕಿಲಿಂದ್ರಿ HR ಇಲ್ಲ ನಾಳೆ ಬರ್ರಿ 9 ಗಂಟೆ ಹೇಳಿ ಅವ್ರು ಕಳ್ಸಿದ್ರು ಸಾಕು ಮಾಡೋದು ಏನು ಶಂಟ ಮಾಡೋದು ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ಮತ್ತೆ ನಾಳೆ 9 ಬರ್ತೀವಿ ನಾಳೆ ಮತ್ತೆ 9 ಗಂಟೆಗೆ ನಮ್ಮ ಹುಡುಗಿ ಮೆಸೇಜ್ ಮಾಡಲ್ಲ ನಾವು ತುಲ್ಲು ತಿಂಡಿ ಹೆಚ್ಚಾಗಿ ಬಂದಿದ್ದೇವೆ ಊರಂದು ಶಂಟ ಏನು ಕಡಿಮೆ ಇದ್ದಿತ್ತು ಕರೆ ತಿಂಡಿ ಹೆಚ್ಚಾಗಿ ಬಂದಿದ್ದೇವೆ ಗಾಡಿಗಳು ಬರಕ್ಕಂತ ಬಂದ್ರು ಏನು ಮಾಡಬಹುದು ನಮ್ಗೆ ಹಾಂ ಅವನವನು ಸುಮ್ಮನೆ 2 ದಿನ ಬೆಂಗಳೂರು ತಿರುಗಿ ಹೋಗ್ಬೇಕಂತೆ ಬಂದಿದ್ದ ಇಲ್ಲಿ ನೋಡಿದ್ರೆ ಅವನ ನಮ್ಮ ದೋಸ್ತನ ರೂಮಿಗೆ ಬಂದಿದ್ದ ಅವ ನೋಡಿದ್ರೆ ಕೆಲಸ ಹೋದ ದೋಸ್ತ ಬಿಸ್ಲಾಗ ಊರಿಗೆ ಹೋಗಿ ಈಗಾರ ಏನು ಮಾಡ್ತಂದ ಇಂಟರ್ವ್ಯೂ ಕೊಡ್ಲಿಕ್ಕೆ ಬಂದಿದ್ದ ನೋಡ್ರಿ ರೆಸ್ಯೂಮ್ ಎಲ್ಲ ತೊಗೊಂಡು ಕುಂಡೆ ಹಾಕೊಂಡು ಅದ್ರ ಬ್ಯಾಸಿಗೆ ಅದ ಮುಕ್ಕಳಿ ಎಲ್ಲ ಉರ್ಲಿಕ್ಕೆ ಆಗ್ತದೆ ನಾವು ಯಾಕಡೆಯಿಂದ ಬಂದು ನಮಗೆ ಗೊತ್ತಿಲ್ಲ ಹಾಂ ನೋಡಿ ಯಾಕಡೆದಿಂದ ಬಂದಿದ್ದೇವೆ ಅನ್ನೋದು ಗೊತ್ತಾಗಲ್ಲ ಅದ ಹೋಗದ ಮುಂದೆ ಬೇರೆ ಈಗ ನಡೆದು ಬಿಟ್ಟದ ಜೀವನ ಏನು ಕ್ಯಾಮ್ರಾ ಏನು ಕುಣಿಸಪ್ಪ ನೀನು ಹಾಂ ಕ್ಯಾಮ್ರಾನೇ ಎಲೆಕ್ಟ್ರಿಷಿಯನ್ ಅದ ಎಲೆಕ್ಟ್ರಿಷಿಯನ್ ಅಲ್ಲ ಬೈ ಪೊಲೀಸರು ಬೇಡ ಸ್ಟೇಷನ್ ಕೊಟ್ಟು ಬೇಡ ಅದಕ್ಕೆ ನಮಗೆ ದೂರ ಈ ಕಡೆ ಬರೋ ಯಾಕೆ ನಿಂದು ಯಾಕಡೆ ಹೈವೇ ತೋರಿಸ್ತೀನಿ ನಾನು ಹೌದಾ ನೋಡು ನೀವೊಬ್ಬ ಮಾತು ಮಾಡಿ ಗಿಡಿ ನಮಗೆ ಮೊದಲೇ ಇನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ನಾಳೆ ಮತ್ತೆ 30 ರೂಪಾಯಿ ಏಕೆ 30 ರೂಪಾಯಿ ಈ ಕಡೆಯಿಂದ ಬಂದೆ ಬರುವಾಗ ಸುಮಂಟಿ ಅದಕ್ಕೆ ನೋಡ್ರಿ ಯಾರು ಇದಕ್ಕೆ ಬರಬೇಡ್ರಿ ಏನಂತ ಬೆಂಗಳೂರಿಗೆ ಬರಬೇಡ್ರ ನೀವು ಬೆಂಗಳೂರಿಗೆ ಹೊಟ್ಟೆ ಬರಬೇಡ್ರಿ ಏನ್ರ ಕಿತ್ತು ಹಾಕ್ತೇವತ್ತೆ ಅನ್ಕೊಂಡು ಹೊಟ್ಟೆ ಬರಬೇಡ್ರಿ ತಿರ್ಗಾಡಕ್ ಬರ್ರಿ ಹಾಂ ಬಂದ ಶಿಸ್ತು ತಿರ್ಗಾಡಕ್ಕೆ ಬರ್ರಿ ಇಲ್ಲಾಕ್ರಿ ಏನು ಶರ್ಟನು ಕಿತ್ತು ಹಾಕೋದಾಗಲ್ಲ ಇಲ್ಲಿ ನಾವು ನೋಡಿ ಎಷ್ಟು ನೀಟಾಗಿ ಬಂದೀವಿ ಅಂದ್ರೂ ಎಷ್ಟು ನಾವು ಲಾಗೋಟಿನೇ ಭಾಳ ಆಗ್ಯದ ಬರೀ ಒಂದು ಕಂಪ್ನಿ ಇಂಟ್ರ್ಯೂ ತಗೊಂಡ್ರೆ ಅಂದ್ರೆ ನನಗೆ ಬೈ ಅಂತಂದಿನಿ ಅವರಿಗೂ ಸಾರ್ ಅಂದಿಲ್ಲ ನಾವು ಒಬ್ರಿಗೆ 3 ಮಂದಿ ಇಂಟರ್ವ್ಯೂ ಮಾಡ್ರೆ ಹಂಗೆ ನೋಡಿದ್ರೆ ಅವರು ಯಾರು HR ಅಲ್ಲತ್ತವ್ರು ಮತ್ತೆ HR ಬರ್ತಾರೆ ಹೇಳ್ತಾರೆ 3 ಮಂದಿ ಬರ್ತಾರೆ ಏನು ಕ್ವಾಲಿಫಿಕೇಶನ್ ಎಲ್ಲ ಕೇಳ್ತಾರೆ ಅದೆಲ್ಲ ಹೇಳೋದು ಬಳಿ ಕೇಳ್ತಾರೆ HR ಬರ್ತಾರೆ ಹಿಂದೆ ನಾನು ಡೈರೆಕ್ಟ್ ಆಗಿ ಊರಾಗ ಏನು ಮಾಡ್ತೀನಿ ಅಂತಂದ್ರಪ್ಪ ನಾನು ಡೈರೆಕ್ಟ್ ಆಗಿ ಅಂದ್ಬಿಟ್ಟೆ ಕುರ್ಕುರಿ ಮಾಡ್ತಿದ್ದೆ ಅಂತ ಅಂಗಡಿಯಾಗ ಕುರ್ಕುರಿ ಅವಾಗ ಗುಡ್ ಜಾಬ್ ಅಂದ್ರೆ ಅವರು ಗುಡ್ ಜಾಬ್ ಅಂತ ಏನು ಮಾಡ್ತೀರಿ ನೆಕ್ಸ್ಟ್ ಇಂಟ್ರಿಗೆ ಬೇರೆ ಕಡೆ ಹೊಂಟೀವಿ ಹಾಂ ನೆಕ್ಸ್ಟ್ ನೋಡಿ ಇಷ್ಟೆಲ್ಲ ಕಂಪ್ನಿ ಅದಾವ ರೀ ನೋಡ್ರಿ ಎಲ್ಲ ಸುತ್ತಾಟ ಎಲ್ಲ ಕಂಪ್ನಿ ಹೋಗ್ರೆ ಏನು ಮಾಡ್ತೀರಿ ಎಲ್ಲ ಹಣಿ ಮಾಡ್ತಪ್ಪ ಎಲ್ಲರಿಗೂ ರಿಸ್ಯೂಮ್ ಕೂಡ ಬರೀ ನಾಳೆ ಬರ್ರಿ ಹೇಳ್ತಾರೆ ಲಾಗ್ ಹಾಕ್ತೀನಿ ನೋಡ್ರಿ ಟೈಮ್ ಪಾಸಿಗೆ ಸಾಕು ಮಾಡಾನಿ ಮುಂದೆ ಮಾಡ್ತೀರಿ ಹಂಗೆ ವಿಡಿಯೋ ಸ್ವಲ್ಪ ಮುಂದೆ ಬರೋಣ ಈ ಏಜೆಂಟ್ಗಳು ಇರ್ತಾರೆ ನೋಡ್ರಿ ಕಂಪ್ನಿ ಶೇರ್ಸ್ ಅದ್ರೆ ಎಷ್ಟು ಕೊಡ್ತೇವೋ ಅನ್ನೋದಂಗೆ ಹಂಗೆ 2-3 ಮಂದಿ ಕೇಳಿದ್ರಿ ಸದ್ಯ ಕಂಪ್ನಿ ಬರ್ತೇನೋ ನಮ್ಮ ಕಂಪ್ನಿ ಅದ ಬರ್ತೆ ಅಂತೇಳಿ
ಒಬ್ಬ ಇಲ್ಲ ಇದು ಟ್ರಾನ್ಸ್ಫಾರ್ಮರ್ದವ ಕೇಳ್ದ, ಇನ್ನೊಬ್ಬ ಫರ್ನಿಚರ್ದವ ಕೇಳ್ದ. ಕೆಲಸ ಇಲ್ಲಿ ರಗಡ್ ಅದಾವ ಖರೆ ಅಂದ್ರೆ ಇದು ಇಲ್ಲ, ಏನು ಜನರು ಇಲ್ಲ, ಮತ್ತು ಇನ್ನೊಂದು ಕಡಿಮೆ ಅದ ಸ್ಯಾಲ್ರಿ ಎಲ್ಲ ಕಡೆ. ಹಿಂಗಾಗಿ ಇಲ್ಲಿ ಯಾರೂ ಬರ್ಲಾಗ್ಯಾರ ಅಷ್ಟೇ. ಮತ್ತು ಚಲೋ ಕಂಪ್ನಿ ಯಾವ ಖರೆ ಅಷ್ಟೊಂದೇನು ಇದು ಇಲ್ಲ. ಹಿಂಗೆ ಹೇಳ್ದ. 2-3 ಮಂದಿ ಕೇಳಿದ್ರು ನೋಡ್ರಿ, ನನ್ನ ಕಂಪ್ನಿ ಬರ್ತೀನಿ ಅಂತೇಳಿ. ಹಿಂಗೆ ಲಾಗ್ ಮುಂದುವರ್ಸ್ತೀನಿ. ಕಂಪ್ನಿಗಳು ಆಲ್ಮೋಸ್ಟ್ ಭಾಳ ಅದಾವ ಇಲ್ಲಿ, ಆದ್ರೆ ಕೆಲಸಗಾರರು ಅಷ್ಟೇ ಕಡಿಮೆ ಅದಾರ. ಇನ್ನೊಂದು ಈ ಕೆಲಸ ಮಾಡೋರಿಗೆ ಚಲೋ ಕಂಪ್ನಿ ಸಿಗಲ್ಲ, ಹಿಂಗಾಗಿ ಭಾಳ ಇದು ತ್ರಾಸ ಆಗ್ತದೆ ಅಷ್ಟೇ. ಈ ಸಿಕ್ಕು ಇವ್ರಾಗಿನೇ ಹೋದ್ರಂದ್ರೆ ಕಡಿಮೆ ಪಗಾರ ಮ್ಯಾಗ ಇದು ಮಾಡ್ಬೇಕಾಗ್ತದೆ. ಆ ಏಜೆಂಟ್ಗಳು ಸಿಕ್ಕ್ರಂದ್ರೆ ಇವ್ರಿಗೆ 20,000 ಕೊಡ್ತೀರಂದ್ರೆ ವರ್ಕರ್ಸಿಗೆ ಅವ್ರು ಒಂದು 2,000 ರೂಪಾಯಿ ತಿಂತಾರೆ. ಅವರು ತಿಂದು 18,000 ರೂಪಾಯಿ ಪಗಾರ ಇವ್ರಿಗೆ ಸುಳ್ತಾರೆ ನೋಡ್ರಿ. ಅಂದಂತ ಮಿಷನ್ ಕೇಬಲ್ಸ್ ಪೈ ಎಂತೆಂಥ ದೊಡ್ಡ ಕಂಪ್ನಿ ಅದಾವ ನೋಡ್ರಿ, ಭಾಳ ಅದಾವ ಸರೌಂಡಿಂಗ್. ಆದ್ರೆ ಸಿಗೋಕೆ ಅಷ್ಟೇ.